ದೂರದ ದೇಶದಲ್ಲಿ ಮಹಾಶಿವರಾತ್ರಿ ಹೋಮ ಹಾಗೆ ಹವನಕ್ಕೆ ಸಿದ್ಧತೆ ನಡೀತಾ ಇದೆ. ಈ ತರ ಅನ್ನ ಮಾಡಿರೋದು ನಾನು ನೋಡೇ ಇಲ್ಲ ರೀ ಯಾವತ್ತು. ಈ ಹುಡುಗಿ ಬಂದು ಹೇಳ್ತಾ ಇದ್ದಾಳೆ, ನನ್ನನ್ನು ನಿಮ್ಮ ವಿಡಿಯೋಲಿ ಹಾಕಿದ್ರೆ ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ. ನೈಸ್ ಸ್ಯಾರಿ. ನಮ್ಮ ಹೀರೋಯಿನ್ ಮಾತ್ರ ಪದೇ ಪದೇ ನಮ್ಮನ್ನು ನೋಡ್ತಾನೆ ಇದ್ದಾರೆ. ಒಳ್ಳೆ ಕ್ವಶನ್ ಕೇಳ್ತಾನೆ, ಇವನು ಮುಂದೆ ಬರ್ತಾನೆ ಲೈಫಲ್ಲಿ. ಇದೊಂಥರ ಅಡ್ವೆಂಚರ್ ಗುರು. ಈ ಹೆಣ್ಮಕ್ಳನ್ನ ಬಿಟ್ಟರೆ ಇದೇ ಪ್ರಾಬ್ಲಮ್ ರೀ. ಬನ್ನಿ ಒಳ್ಳೆ ಲೊಕೇಶನ್ ತೋರಿಸಿ ಅಂದ್ರೆ ಇವರೇ ಫೋಟೋ ಮಾಡ್ಕೊಂಡಿದ್ದಾರೆ. ಮಾತಾ ಓ ಹೆಣ್ಮಗು ಇಲ್ಲ ಟರ್ನ್ ಮಾಡ್ಬೋದಿತ್ತು, ಅಲ್ಲಿವರೆಗೂ ಹೋಗಿ ಟರ್ನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಯಾವ ತರ ಗುರು? ಪ್ರಪಂಚ ಸುತ್ತಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಅದರಲ್ಲೂ ನಮ್ಮ ಮನೆ ಹೆಣ್ಮಕ್ಳು ದಿನವಿಡೀ ಕೆಲಸ, ಕಾಲೇಜು, ಸಂಸಾರ ಅಂತ ಬ್ಯುಸಿಯಾಗಿ ತಮ್ಮನ್ನ ತಾವು ಮರ್ತೇ ಬಿಡ್ತಾರೆ. ಅವ್ರಿಗಾಗೆ ಒಂದು ಸೂಪರ್ ಸ್ಪೆಷಲ್ ಅಪ್ಡೇಟ್ ಇಲ್ಲಿದೆ. ವೇ ಟು ವರ್ಲ್ಡ್ ತಂಡದವರು ಆಯೋಜಿಸಿರೋ ಫುಕೆಟ್ ಹಾಗೆ ಕ್ರಾಬಿ ವುಮೆನ್ಸ್ ಓನ್ಲಿ ಥೈಲ್ಯಾಂಡ್ ಟ್ರಿಪ್. ಬೆಂಗಳೂರಿನಿಂದ ನೇರ ವಿಮಾನ ಪ್ರಯಾಣ, ಥೈಲ್ಯಾಂಡ್ ನ ಸುಂದರ ಪಿಪಿ ಐಲ್ಯಾಂಡ್, ಕ್ರಾಬಿ ದ್ವೀಪಗಳ ಸವಾರಿ ಮತ್ತೆ ಐಷಾರಾಮಿ 4 ಸ್ಟಾರ್ ಹೋಟೆಲ್ ವಾಸ್ತವ್ಯ. ಇದೆಲ್ಲ ಕೇವಲ 44,000ಕ್ಕೆ. ಅಂದ್ರೆ ಬಡ್ಜೆಟ್ ಬಗ್ಗೆ ಯೋಚನೆ ಇಲ್ಲದೆ, ಭದ್ರತೆಯ ಭಯವಿಲ್ಲದೆ ನಮಗಾಗಿ ನಾವು ಬದುಕೋಕೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ ಇದು. ಬನ್ನಿ ಏಪ್ರಿಲ್ 15ಕ್ಕೆ ನಿಮ್ಮ ಗೆಳತಿಯರ ಜೊತೆ ಸೇರಿ ಈ ಸುಂದರ ಕಡಲ ತೀರದಲ್ಲಿ ನೆನಪುಗಳನ್ನ ಕಟ್ಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ 9945683999. ನೆನಪಿರಲಿ, ಜಗತ್ತು ವಿಶಾಲವಾಗಿದೆ. ನಮ್ಮ ಕನ್ನಡದ ಕಂಪು ಎಲ್ಲೆಡೆ ಪಸರಿಸಲಿ. ಶುಭ ಪ್ರಯಾಣ. ರಾಮನ ಮಂದಿರಕ್ಕೆ ಬಂದ ಕ್ಷಣ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಇವತ್ತು ನಾಂಗ್ಶು ಅನ್ನೋ ಒಂದು ಊರಿನಲ್ಲಿದ್ದಾನೆ. ಇನ್ಲೇ ಲೇಖನದ ನೋಡೋದಕ್ಕೋಸ್ಕರ ಸಡನ್ನಾಗಿ ಇಲ್ಲಿ ಒಂದು ಹಿಂದೂ ದೇವಸ್ಥಾನ ಕಾಣಿಸ್ತು. ಬಂದು ನೋಡಿದ್ರೆ ವಾಹ್, ಎಂಥ ಅದ್ಭುತವಾದ ರಾಮನ ದೇವಸ್ಥಾನ. ರಾಮ, ಸೀತಾಮಾತೆ, ಲಕ್ಷ್ಮಣ 3 ಅದ್ಭುತ ಪ್ರತಿಮೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. 1950ನೇ ಇಸ್ವಿಯಿಂದ ಈ ಒಂದು ಮಂದಿರ ಇಲ್ಲಿದೆಯಂತೆ. ಯಪ್ಪ, ಎಷ್ಟು ಹಳೆಯದು ಯೋಚನೆ ಮಾಡಿ ನೀವೇ. ಆಲ್ಮೋಸ್ಟ್ 76 ವರ್ಷ ಹಳೆಯ ದೇವಸ್ಥಾನ, ಬಹಳ ಪ್ರಾಚೀನವಾದ ದೇವಸ್ಥಾನ. ತುಂಬಾ ಖುಷಿ ಆಯಿತು. ಜೈ ಶ್ರೀರಾಮ್. ಇಲ್ಲಿ ನೋಡಿ, ಇಲ್ಲಿ ಮಾತೆ ಚಾಮುಂಡಿ ಚಾಮುಂಡಿ ಆಹಾ. ಕಳೆದ ಮಹಾಶಿವರಾತ್ರಿಯನ್ನು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಾಲರಾಮ್ ಪಾಕಿಸ್ತಾನದ ಕಟಾಸ್ ರಾಜಲ್ಲಿ ಸೆಲೆಬ್ರೇಟ್ ಮಾಡಿದ್ದ. ಈ ವರ್ಷ ಮಯನ್ಮಾರ್ ದೇಶದ ನೋವಾಂಗ್ಶುವೆ, ಇವ್ರದ್ದು ಪದಗಳು ಹೇಳೋಕ್ಕೆ ತುಂಬ ಕಷ್ಟ, ನೋವಾಂಗ್ಶುವೆ ಅನ್ನೋ ಒಂದು ಊರಿನಲ್ಲಿ ಮಹಾಶಿವರಾತ್ರಿ. ಎಂತಹ ದೊಡ್ಡ ಮೇಳ ಅಂತ ನೋಡಿ. ಯಪ್ಪ, ಎಷ್ಟು ಜನಗಳು, ಎಷ್ಟು ಭಾರತೀಯರು, ನೇಪಾಳಿ ಎಲ್ಲ ಸೇರಿದ್ದಾರೆ. ನಮ್ಮ ಸ್ನೇಹಿತರು ನಮ್ಮನ್ನ ಸ್ವಾಗತ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಸರ್, Soniki people. Yes sir, the people of Nongshar are very beautiful, like gold. Sir, दिखाओ सर हमको आज शिवरात्रि का. वाओ, दूರದ ದೇಶದಲ್ಲಿ ಮಹಾಶಿವರಾತ್ರಿ. बम बोले. बम बोले. Good. India sir. India, बहुत अच्छा. Thank you. ಎಷ್ಟು ಜನ ಸೇರಿದ್ದಾರೆ ಇಲ್ಲಿ. ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಅಂತೆ. ಇಲ್ಲಿ ಸೇರಿರೋರೆಲ್ಲ ಜಾಸ್ತಿ ನೇಪಾಳಿ ಜನಗಳು ಹಾಗೆ ಹಿಂದೂಸ್ತಾನಿ ಜನಗಳು. ಎಷ್ಟು ಜನ ಇದ್ದಾರೆ ನೋಡಿ. ಫಸ್ಟು ಶಿವನಿಗೆ ಒಂದು ನಮಸ್ಕಾರ ಹೊಡೆದು ಹೇಳ್ಬಿಟ್ಟು ಬಂದ್ಬಿಡೋಣ. ನೋಡಿ, ಎಲ್ಲರೂ ಟ್ರೆಡಿಷ್ನಲ್ ಬಟ್ಟೆಗಳನ್ನ ಹಾಕೊಂಡು ಬಂದಿದ್ದಾರೆ ಇವತ್ತು. ಹೆಣ್ಮಕ್ಳು, ಹುಡುಗರು ಎಲ್ಲರೂ, ಪುಟಾಣಿ ಮಕ್ಕಳು. ದೂರದ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಇವತ್ತುವರೆಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ಒಂದು ರೀತಿಯ ಆಶ್ಚರ್ಯ ಅಂತಲೇ ಹೇಳಬೇಕು. ಸಾವಿರಾರು ಜನ ಸೇರಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಓಂ ನಮಃ ಶಿವಾಯ. ಪ್ರಸಾದ ಪ್ರತಿಯೊಂದು ಇಲ್ಲಿ ಕೊಡಲಾಗ್ತಾ ಇದೆ.
ಎಲ್ಲರ ಹಣೆಯಲ್ಲಿ ಕುಂಕುಮ ಇದೆ, ತೀರ್ಥ ಕೊಡ್ತಾ ಇದ್ದಾರೆ. ಇಲ್ಲಿ ಶಿವನ ಮಂದಿರ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಬಹಳ ಅದ್ಭುತವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಕ್ಯಾಂಡಲ್ಗಳನ್ನ ಹಚ್ಚಲಾಗಿದೆ. ಇಲ್ಲಿ ಕಲ್ಲಂಗಡಿ ಹಣ್ಣು ಮೇಲೆ ಒಂದು ರೀತಿಯ ಕಲೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ವಿಘ್ನ ವಿನಾಶಕ ಗಣೇಶ. ಪಂಡಿತ್ ಜಿ ಇಲ್ಲೇ ಇದ್ದಾರೆ. पंडित जी नमस्कार. ಇಲ್ಲಿ ಅಮ್ಮ ಶಿವನ ಜಪವನ್ನು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ಬೋದು. ಅಮೋಘವಾದ ಶಿವನ ಮೂರ್ತಿ, ಹಾಗೆ ಬುದ್ಧ ಕೂಡ. ವಾವ್. ಓಂ ನಮಃ ಶಿವಾಯ. ರೋಶಿನಿ, ಇಲ್ಲಿ ನೋಡಿ ರೋಶಿನಿ ಮೇಡಮ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ಮತ್ತು ಕೈಗೆ ಮೆಹಂದಿ ಹಾಕ್ಕೊಂಡಿದ್ದಾರೆ. ವಾವ್, ಮೆಹಂದಿ, ವಾವ್. ನೀವು ಹಾಕ್ಕೊಂಡಿದ್ದೀರಾ ಸಿಸ್ಟರ್ಸ್? ಹಾಂ, ಐ ಕ್ಯಾನ್ ಕಮ್ ಟು ನೋ ವೆರಿ ಈಸಿಲಿ. ಯು ಆರ್ born here? Yes, Nepal. Are you from Nepal or from India? Born in Myanmar. No. Originally Indians or Nepalis? Indians. Ah, so nice. What are you studying? Second class, second semester. BA English. English? Oh, so you speak very good English, all of you. So pleasure meeting you both. ಈ ಜಾಗದಲ್ಲಿ ಇವತ್ತು ಮಹಾಶಿವರಾತ್ರಿಯ ಹೋಮ ಹಾಗೆ ಹವನಕ್ಕೆ ಸಿದ್ಧತೆ ನಡೀತಾ ಇದೆ. ಎಷ್ಟು ಅದ್ಭುತವಾಗಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅಂತ ನೋಡ್ಬೋದು. ಇವರೆಲ್ಲ ಹೇಳ್ತಾ ಇದ್ದಾರೆ, ಭಾರತೀಯ ಸಂಸ್ಕೃತಿಯನ್ನು ನಾವು ಇಷ್ಟು ವರ್ಷ ಆದರೂ ವಿದೇಶದಲ್ಲಿ ಇನ್ನೂ ಜೀವಂತವಾಗಿ ಇಡುವಂತಹ ಪ್ರಯತ್ನವನ್ನು ಪ್ರತಿ ದಿವಸ ನಡೆಸ್ತಾ ಇದ್ದೀವಿ ಅಂತ. ಒಳ್ಳೆಯದಾಗಲಿ. ಇಲ್ಲಿ ಲಂಗರ್ ವ್ಯವಸ್ಥೆ ಅಂದರೆ ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ, ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇರೋದನ್ನು ನೀವು ನೋಡ್ಬೋದು. ಸಂಪೂರ್ಣವಾದ ಸಸ್ಯಾಹಾರಿ ಊಟ ಇವತ್ತಿನ ಹಬ್ಬಕ್ಕೆ. ಇಲ್ಲಿ ನೋಡಿ, ಇಲ್ಲಿ ನಾವು ಕೂಡ ಇಷ್ಟರ ಮಟ್ಟಿಗೆ ಮಾಡ್ತೀವಲ್ಲೋ ಗೊತ್ತಿಲ್ಲ, ಬಟ್ ಇವ್ರುಗಳಲ್ಲಿ ಮಾಡ್ತಾ ಇರೋದು ನೋಡಿ ಬಹಳ ಖುಷಿ ಆಗ್ತದೆ. ನಮಸ್ಕಾರ. नमस्कार नमस्कार. क्या बन रहा है सर इधर? ये तो अद्भुत दिख रहा है. ನೋಡಿ ಇಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಅನ್ನವನ್ನು ಮಾಡ್ತಾ ಇದ್ದಾರೆ. ಈ ಥರ ಅನ್ನ ಮಾಡಿರೋದು ನಾನು ನೋಡೇ ಇಲ್ಲ ರೀ ಯಾವತ್ತು. ನೋಡಿ ಹೆಂಗಿದೆ ಇದು. ಬಟ್ ಐ ಹ್ಯಾವ್ ನೆವರ್ ಸೀನ್ ಎಕ್ವಿಪ್ಮೆಂಟ್ ಲೈಕ್ ದಿಸ್ ಫಾರ್ ರೈಸ್. ಅನ್ನವನ್ನು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿಂದ ಸೌದೆ ಒಲೆಯನ್ನು ತುರ್ಕಿದ್ದಾರೆ, ಕೆಂಡ ಆಗಿದೆ. ಅಲ್ಲಿ ಅದರ ಸ್ಟೀಮ್ ಆಗ್ತಾಯಿದೆ. ಎರಡು ದೊಡ್ಡದು ಏನಂತಾರೆ ಕ್ಯಾನ್ ಇಟ್ಟಿದ್ದಾರೆ. ಆ ಕ್ಯಾನಿಂದ ಆ ಪ್ರೆಷರಲ್ಲಿ ಈ ಒಂದು ಅಕ್ಕಿ ಬೇಯ್ತಾ ಇದೆ. ಅಣ್ಣ ಏನೋ ಕೋಲ್ ತೊಗೊಂಡ್ರು ಉರಿಗೆ. ಓಕೆ ತೋರಿಸ್ತೀನಿ ಬನ್ನಿ ಅಂದರು. ನೋಡಿ ಅಲ್ಲಿ, ವಾ ಕ್ಯಾ ಬನ್ ರहा है ಭಾಯ್, ಜಬರ್ದಸ್ತ್. ಈ ಥರ ಅಕ್ಕಿಯನ್ನು ಬೇಯಿಸೋದು ನಾನು ನೋಡೇ ಇಲ್ಲ ಯಾವತ್ತೂ. ತುಂಬ ಚೆನ್ನಾಗಿದೆ. ಹಾಯ್, ಎಲ್ಲರೂ ನನ್ನ ಬ್ಲಾಗರ್ ಅಲ್ವಾ, ಆರ್ ಯು ಬ್ಲಾಗರ್ ಅಂತ ಬಂದು ಮಾತಾಡಿಸ್ತಾರೆ ಎಲ್ಲರೂ. ಈ ಕಡೆ ಎಲ್ಲ ಜಾಸ್ತಿ ಜನ ಬರಲ್ವಲ್ಲ ವ್ಲಾಗರ್ಸು, ಫಿಲ್ಮ್ ಮೇಕರ್ಸ್ ಎಲ್ಲ, ಅದಕ್ಕೆ. ಬಟ್ ಇದು ಮಾತ್ರ ಸೂಪರ್ ಆಗಿದೆ ಜಾಗ. ಈಗ ಅಕ್ಕಿ, ಹೊಸ ಅಕ್ಕಿಯನ್ನು ಹಾಕ್ತಾಯಿದ್ದಾರೆ ಬೇಯಿಸೋದಕ್ಕೆ. ಇಲ್ಲಿ ಆಲ್ರೆಡಿ ಬೆಂದಿರೋ ಅನ್ನವನ್ನು ಅಲ್ಲಿ ತೊಗೊಂಡೋಗಿ ಸುರಿತಾ ಇದ್ದಾರೆ. ಅದನ್ನು ಪ್ರಸಾದದ ರೂಪದಲ್ಲಿ ಬಡಿಸಲಾಗ್ತಾಯಿದೆ ಬಂದಿರುವಂತಹ ಭಕ್ತಾದಿಗಳಿಗೆ. ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಒಂದು ರೀತಿ ಕವರ್ ಇಟ್ಟಿದ್ದಾರೆ, ಅದರ ಮೇಲೆ ಮಡಿಕೆಯನ್ನು ಇಡ್ತಾರೆ. ಕೆಳಗಡೆ ಒಂದು ರೀತಿಯ ಜಾಲರಿ ಇದೆ. ಆ ಜಾಲರಿಯ ಮೂಲಕ ಸ್ಟೀಮ್ ಆಗುತ್ತೆ. ಇವಾಗ ತಯಾರಾಗಿರುವಂತಹ ಅನ್ನದ ಬುಟ್ಟಿಯನ್ನು ತೊಗೊಂಡೋಗಿ ಇಲ್ಲಿ ಸುರಿತಾ ಇರೋದನ್ನು ನೋಡ್ಬೋದು. ಅದು ಮೇಲಿರುವಂತಹ ಜಾಲರಿಯನ್ನು ವಾಪಸ್ ಕೊಡ್ತಾರೆ. ಇಲ್ಲಿ ಅನ್ನವನ್ನು ಮಿಕ್ಸ್ ಮಾಡಿ ಕೂತಿರುವಂತಹ ಭಕ್ತಾದಿಗಳಿಗೆ ಉಣಬಡಿಸ್ತಾರೆ. ಈ ಹುಡುಗಿ ಬಂದು ಹೇಳ್ತಾ ಇದ್ದಾಳೆ, ನನ್ನನ್ನು ನಿಮ್ಮ ವೀಡಿಯೋಲಿ ಹಾಕಿದ್ರೆ ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ. ಓಕೆ, ಐ ವಿಲ್ ಪುಟ್ ಯು. ಓಕೆ, ವಾಟ್ ಈಸ್ ಯುವರ್ ನೇಮ್? My email. ನೇಮ್ My name is ನಿನಿವಾ. ನಿನಿವಾ. ಓಕೆ, ಆಲ್ ದ ವೆರಿ ಬೆಸ್ಟ್ ನಿನಿವಾ. ಇಲ್ಲಿ ಊಟದ ಹಾಲನ್ನು ಮಾಡಿದ್ದಾರೆ. ಅನ್ನ, ಸಾಂಬಾರು, ಪಲ್ಯ, ಚಟ್ನಿಗಳು ಎಲ್ಲದನ್ನು ಕೂತಿರುವಂತಹ ಭಕ್ತಾದಿಗಳಿಗೆ ಉಣಬಡಿಸಲಾಗ್ತದೆ. ಅಮ್ಮ ಮಕ್ಕಳಿಗೆ ಊಟ ಮಾಡಿಸ್ತಾ ಇರೋದನ್ನು ನೋಡ್ಬೋದು. ಹಾಗೆ ಸಾಕಷ್ಟು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಪೂರ್ತಿ 24 hours ಈ ಜಾಗದಲ್ಲಿ
ಪ್ರಸಾದ ಸಿಗುತ್ತಂತೆ. ನೋಡಿ ತುಂಬ ಖುಷಿ ಆಯ್ತು ರೀ. ಓಂ ನಮಃ ಶಿವಾಯ. ಇಲ್ಲಿ ಲೋಕಲ್ ಮಯನ್ಮಾರ್ ಜನಗಳು ನಮ್ಮ ಜನಗಳಿಗೆ ಐಸ್ ಕ್ರೀಮ್ ಕ್ಯಾಂಡಿಯನ್ನು ಮಾರ್ತಾ ಇದ್ದಾರೆ ನೋಡಿ. ಇಲ್ಲಿ ಲೋಕಲ್ ಐಸ್ ಕ್ರೀಮ್ ಫೇಮಸ್ಸಾ? ಯಾ, ವೆರಿ ಗುಡ್, ಟೇಸ್ಟಿ. ಮುಂಚೆ ಎಲ್ಲ 3 ದಿವಸಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತಂತೆ. ಆದರೆ ಈಗ ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ಇರೋದ್ರಿಂದ ಕೇವಲ 1 ದಿವಸ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಮ್ಮ ಪ್ರಸಾದ ರೂಪದಲ್ಲಿ ಜಿಲೇಬಿ, ಮೈಸೂರು ಪಾಕು, ಮತ್ತೆ ಬರ್ಫಿ, ರಸಗುಲ್ಲ, ಲಾಡು ಎಲ್ಲ ಮಾಡ್ತಾ ಇದ್ದಾರೆ. ವಾವ್, ಸೂಪರ್ ಅಮ್ಮ. ಯಾವ ಮಟ್ಟದಲ್ಲಿ ಜನ ಕಲ್ಚರಲ್ ಪ್ರೋಗ್ರಾಮ್ನ ನೋಡೋದಕ್ಕೋಸ್ಕರ ಅಸೆಂಬಲ್ ಆಗಿದ್ದಾರೆ ನೋಡಿ. ಇಲ್ಲಿ ನೋಡಿ ಕಲ್ಚರಲ್ ಪ್ರೋಗ್ರಾಮ್ ನಡೀತಿರೋ ಜಾಗ. ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ. ಒಬ್ಬ ಎಷ್ಟು ಜನ ಸೇರಿರೋದು ಇವತ್ತಿಲ್ಲಿ, ನೋಡೇ ಖುಷಿ ಆಗ್ತದೆ. ಹೆಣ್ಮಕ್ಳು, ಇಲ್ಲಿ ಹೆಣ್ಮಕ್ಳು ಎಲ್ಲರೂ ಬಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಸೀರೆಗಳನ್ನ ಉಟ್ಕೊಂಡ್ಬಂದಿರೋದು ಬಹಳ ಖುಷಿಯ ವಿಚಾರ. ಎಷ್ಟು ಚೆನ್ನಾಗಿ ಸೀರೆಯನ್ನು ಉಟ್ಕೊಂಡಿದ್ದಾರೆ ನೋಡಿ. ವೆರಿ ನೈಸ್, ನೈಸ್ ಸ್ಯಾರಿ. ಇಂಡಿಯಾ, ಇಂಡಿಯಾ. ವೇರ್ ಆರ್ ಯು ಫ್ರಮ್? ಬಟ್ ವಿಚ್ ಪಾರ್ಟ್ ಆಫ್ ಇಂಡಿಯಾ ಆರ್ ಯು ಫ್ರಮ್? No, I'm from here. No, but still you are grand. Nepali. Nepali, I was in Nepal recently. Yeah, yeah. So, how you eating? I'm just sitting for that. Okay. Thank you. I'll show you. ಥ್ಯಾಂಕ್ ಯು. ಈಗ ಪ್ರಸಾದದ ಸಮಯ. ಓಂ ನಮಃ ಶಿವಾಯ ಮೇಡಮ್. ಸುಂದರ ಸೀರೆಯಲ್ಲಿ ಹೆಣ್ಮಕ್ಳು ಬಂದು ಬಡಿಸ್ತಾ ಇದ್ದಾರೆ, ಬಹಳ ಖುಷಿಯ ವಿಚಾರ. ವಾಟ್ ಆರ್ ಯು ಸರ್ವಿಂಗ್ ಅಸ್? ಪ್ರಸಾದ್ ಚಟ್ನಿ. ಓಕೆ. ಹಾಂ, ಸ್ಪೈಸಿ ಚಟ್ನಿ. I think it is spicy. ವಾಟ್ ಈಸ್ ಯುವರ್ ನೇಮ್? My name is Guras. ಗುರಾಜ್. ಹಾಂ, ನೈಸ್ ನೇಮ್. Are you like a vlogger or something? Yeah. So, can I get you? Yeah, of course. ಹಾಂ, ಪಚಡಿ ಥರ ಇದು ಅನ್ನ. ಆನ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇಸ್ ದ ಸೇಮ್. Can I get your YouTube? ಯಾ, ಯಾರ್ಯಾರು ಗ್ಲೋಬಲ್ ಕನ್ನಡಿಗ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಮಾಡಿ. Which part of India are you from? ಕರ್ನಾಟಕ. Oh, wow. My sister has a lot of friends. Really? That's very unique to have Myanmar friends in Bangalore. Yeah. This is ಹುಡುಗಿ ನನ್ನ ನೋಡ್ತಾ ಪಕ್ಕದವ್ರಿಗೆ ಚಟ್ನಿ ಹಾಕೋದ ಮರ್ತ್ಬಿಟ್ರು. ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಪ್ರಸಾದವಾಗಿ ಅನ್ನ, ದಾಲು, ಚಟ್ನಿ ಬಂದಿದೆ. ಶಿವನ ಹೆಸರು ಹೇಳ್ಕೊಂಡು ಪ್ರತಿ ವರ್ಷನೂ ರೀ, ಲಾಸ್ಟ್ ವರ್ಷನೂ ನಾನು ಏನು ಯೋಚನೆ ಮಾಡಿರಲಿಲ್ಲ ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಶಿವನ ಪೂಜೆ ಮಾಡ್ತೀನಿ ಅಂತ. ಈ ವರ್ಷನೂ ಅಂದ್ಕೊಂಡಿರಲಿಲ್ಲ. Thank you. ದಿಸ್ ಇಸ್ ಮೀ. Okay. You're famous. Woo. ಕಳೆದ ವರ್ಷನೂ ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಒಂದು ಅವಕಾಶ ಸಿಗುತ್ತೆ ಅಂತ. ಈ ವರ್ಷನೂ ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಎಲ್ಲ ಆಯಿತು. ಐ ಥಿಂಕ್ ಶಿವನ ಮಹಾತ್ಮೆ, ಶಿವ ಕರ್ಸ್ಕೋತಾನೆ ಪ್ರತಿ ವರ್ಷ ಎಲ್ಲೇ ಇದ್ದರೂ ಅವನ ಹತ್ರ ಅಂತ ಅನಿಸುತ್ತೆ. ದೂರದ ದೇಶಗಳಲ್ಲೂ ಎಲ್ಲೆಲ್ಲೋ, ಪಾಕಿಸ್ತಾನ, ಮಯನ್ಮಾರು, ನಾನು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಈ ಥರ ಒಂದು ದೊಡ್ಡ ಹಿಂದೂ ಸಮ್ಮೇಳನ. ಓಂ ನಮಃ ಶಿವಾಯ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನಿಗೂ ಊಟ ಸಿಗೋದಾಗಲಿ. ಊಟ ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ. ಊಟ ಇಲ್ದಿರೋ ಎಷ್ಟೋ ಸಾವಿರ ಲಕ್ಷ ಜನ ಪ್ರತಿ ದಿವಸ ಸಾಯ್ತಾ ಇದ್ದಾರೆ. ಆಫ್ರಿಕಾ ಖಂಡದಲ್ಲಿ ಎಷ್ಟೋ ಲಕ್ಷ ಮಕ್ಕಳು ಪ್ರತಿನಿತ್ಯ ಮಣ್ಣು ತಿನ್ಕೊಂಡು ಬದುಕ್ತಾ ಇದ್ದಾರೆ, ನೀರಿಲ್ಲದೆ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ನಮಗೆ ಭಗವಂತ ಪ್ರತಿ ದಿವಸ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾನೆ. ಅದಕ್ಕೆ ನಾವು ಧನ್ಯರಾಗಿ, ಗ್ರೇಟ್ಫುಲ್ಲಾಗಿ
ನಮಸ್ಕರಿಸಿ ಒಂದು ಕಾಳು ವೇಸ್ಟ್ ಮಾಡ್ದಂಗೆ ಊಟ ಮಾಡೋಣ. ಒಳ್ಳೆಯದಾಗಲಿ ಎಲ್ರಿಗೂ. ಜಗತ್ತಿನ ಶಾಂತಿಗೋಸ್ಕರ ಶಿವನ ಹತ್ರ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಸೇವನೆ ಮಾಡೋಣ. ಕಲ್ಪನಾ, ವಾಟ್ ಅ ಬ್ಯೂಟಿಫುಲ್ ನೇಮ್ ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಸಾರಿ. ಕಲ್ಪನಾ, ಮಿನುಗುತ್ತಾರೆ ಕಲ್ಪನಾ, ಮಿನುಗುತ್ತಾರೆ ಮೀನಾ. ಮೀನಾಗೆ ನಮ್ಮ ಇರಾನ್ ಮೀನಾಗೆ ಒಂದ್ಸಲಿ ಸೀರೆ ಉಡಿಸಿ ನೋಡ್ಬೇಕ್ರಿ ಹೆಂಗೆ ಕಾಣ್ತಾಳೆ ಅಂತ. ಮಿನುಗುತ್ತಾರೆ ಥರನೇ ಕಾಣಿಸ್ತಾಳೆ, ಅದಕ್ಕೆ ಅವಳಿಗೆ ಮಿನುಗುತ್ತಾರೆ ಮೀನಾ ಅಂತ ಟೈಟ್ಲ್ ಕೊಟ್ಟಿದ್ದು. ಯಾವುದೋ ಊರಿನ ರಾಣಿಯು ಇವಳು, ನಗು ನಗುತ್ತಲೇ ನನ್ನನು ತನ್ನಲ್ಲಿಗೆ ಸೆಳೆದಳು. It's very tough to run with sari and you are running. ಓಡ್ತಾ ಇದ್ದಾರೆ ಸೀರೆ ಉಟ್ಕೊಂಡು, ನಡ್ಕೊಂಡು ಹೋಗೋದೇ ಕಷ್ಟ ನೋಡಿ. ಇಲ್ಲೂ ಅಮ್ಮ ಬಂದು ವಿಚಾರಿಸ್ಕೊತಾ ಇದ್ದಾರೆ ಎಲ್ಲ ಸೌಖ್ಯನ ಅಂತ. ಅಮ್ಮ ಥ್ಯಾಂಕ್ ಯು ಅಮ್ಮ. ಓಂ ನಮಃ ಶಿವಾಯ. ಬರೀ ಒಂದೇ ಸಮುದಾಯ ಮಾತ್ರ ಇಲ್ಲ, ನಮ್ಮ ಮಯನ್ಮಾರ್ ಲೋಕಲ್ ಬುದ್ಧಿಸ್ಟ್ ಜನಗಳು ಕೂಡ ಬಂದು ಇವತ್ತು ಊಟ ಮಾಡ್ತಾ ಇದ್ದಾರೆ, ಶಿವನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರಪಂಚ ಅದಕ್ಕೆ ವಿಶೇಷ ರೀ. ಎಲ್ಲರ ಹಬ್ಬವನ್ನು ನಾವು ಆಚರಿಸ್ಬೇಕು, ನಾವು ಎಲ್ಲರ ಹಬ್ಬವನ್ನು ಆಚರಿಸ್ಬೇಕು. ಆವಾಗಲೇ ಆ ಖುಷಿ ಸಂಭ್ರಮ ಒಂಥರ ಅದು ಮಜಾನೇ ಬೇರೆ. ಎಲ್ಲರೂ ಕೂಡಿ ಬಾಳಿದ್ದಾರೆ, ಸ್ವರ್ಗ ಸುಖ ಅಂತ ಹೇಳ್ತೀವಲ್ಲ, ಅದೇ ಅದು ನೋಡೋಕ್ಕೆ ಇದೆಯಲ್ಲ, 2 ಕಣ್ಣು ಸಾಲದು, 4 ಕಣ್ಣು ಬೇಕು ಅದಕ್ಕೆ. ಇಲ್ಲೆಲ್ಲರೂ ಒಟ್ಟಿಗೆ ಸೇರಿದ್ದಾರೆ, ಬೇರೆ ಬೇರೆ ಸಮುದಾಯದವರು ಕೂಡ ಬಂದಿದ್ದಾರೆ. ಅವರು ಪ್ರಸಾದ ಸೇವನೆ ಮಾಡ್ತಾಯಿದ್ದಾರೆ, ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಂದರು. ಎಲ್ರಿಗೂ ಹಂಗೆ ಇರಬೇಕು. ನಮ್ಮ ಹೀರೋಯಿನ್ ಮಾತ್ರ ಪದೇ ಪದೇ ನಮ್ಮನ್ನು ನೋಡ್ತಾನೆ ಇದ್ದಾರೆ. ನೋಡಿದ್ರು ತಿರ್ಕೊಂಬಿಟ್ರು ಕ್ಯಾಮ್ರಾ ತಿರುಗಿದ ತಕ್ಷಣ. ಎಲ್ಲರೂ ವಾಲಂಟಿಯರ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಅವರಾಗೆ ಅವರು ಬಂದು ಬಡಿಸ್ತಾ ಇದ್ದಾರೆ ಪ್ರತಿಯೊಂದನ್ನು. ಚೂರು ಹಾಕಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಂದರೆ ಇಲ್ಲಿ ಯಾರೂ ಕೆಲಸಗಾರರು ಅಂತ ಇಲ್ಲ, ಎಲ್ಲ ಅವರವರೇ ಸೇರಿ ಮಾಡ್ತಾ ಇರುವಂತಹ ವಾಲಂಟಿಯರಿಂಗ್ ಜಾಬ್, ಸ್ವಯಂ ಸೇವಕರು. ಇವಾಗ ಗುಂಡಣ್ಣ ಕೇಳ್ತಾ ಇದ್ದಾನೆ, ನೀನು ಹೆಂಗೆ ಟ್ರಾವೆಲ್ ಮಾಡ್ತೀಯ ವರ್ಲ್ಡನ್ನು, ನಿನ್ನ ಕೆಲಸ ಏನು, ನಿಂಗೆ ದುಡ್ಡು ಹೆಂಗೆ ಬರುತ್ತೆ ಅಂತ ಎಲ್ಲ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಗುಂಡಣ್ಣಂಗೆ ಹೇಳ್ತಾ ಇದ್ದೆ, ನಾನು ಇಡೀ ವಿಶ್ವವನ್ನು ಕನ್ನಡಿಗರಿಗೋಸ್ಕರ ಪ್ರವಾಸ ಮಾಡಿಸ್ತಾ ಇದ್ದೀನಿ. ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾನೆ. ನೀವು ಟಿಕ್ಟಾಕಲ್ಲಿದೆಯಾ, ನೀನು ಫೇಸ್ಬುಕ್ಕಲ್ಲಿದೆಯಾ ಎಲ್ಲ ಕೇಳ್ತಾ ಇದ್ದಾನೆ. ಅದಕ್ಕೆ ಹೇಳಿದೆ, ವಿಶ್ವವನ್ನು ಪ್ರವಾಸ ಮಾಡೋದ್ರಲ್ಲಿ ಎಲ್ಲೋ ಒಂದು 4 ಸಂಪಾದನೆ ಮಾಡಿಕೊಂಡು ನಮ್ಮ ಕನ್ನಡಿಗರಿಗೆ ಪ್ರೀತಿಯಿಂದ ಇಡೀ ವಿಶ್ವವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಜಸ್ಟ್ ಡೂಯಿಂಗ್ ಅ ಲಿಟಲ್ ಬಿಟ್. I don't speak Kannada. ನೋ ಪ್ರಾಬ್ಲಮ್, ಯು ಡೋಂಟ್ ಸ್ಪೀಕ್ ಕನ್ನಡ. ಐ ವಿಲ್ ಟೀಚ್ ಯು ಕನ್ನಡ. ಸೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಕನ್ನಡಿಗರೇ ಕನ್ನಡಿಗರೇ ಹೇಗಿದ್ದೀರಾ? ಹೇಗಿದ್ದೀರಾ? ನನ್ನ ಹೆಸರು ನನ್ನ ಹೆಸರು ವಿಶಾಖ್. ವಿಶಾಖ್. ನಾನು ನಾನು ಮಯನ್ಮಾರ್ ಮಯನ್ಮಾರ್ ದೇಶದವನು. ದೇಶದವನು. ಯೇ ಯು ಸ್ಪೋಕ್ ಕನ್ನಡ. ಕನ್ನಡ ಇಸ್ ಸೋ ಸಿಂಪಲ್. I know, but the writing look like so hard. ನೋ, ಸೇಮ್ ಲೈಕ್ ಬಮೀಸ್. ರೌಂಡ್ 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 ರೌಂಡ್. ಗುಂಡಣ್ಣ ಮಾತ್ರ ಸಕ್ಕತ್ತಾಗಿದ್ದಾನೆ. ಅವಾಗಿಂದ ಬಂದು 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 ಒಂದೊಂದು ಸರಿ ಬರ್ತಾನೆ, ಒಂದೊಂದು ಪ್ರಶ್ನೆ ಕೇಳ್ತಾನೆ. ಒಳ್ಳೇದಾಗಲಿ ನಿಮಗೆ, ಆಲ್ ದಿ ಬೆಸ್ಟ್. ಓಕೆ. ಮತ್ತೆ ಬಂದ ಹುಡುಗ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನೀನು ಹೆಂಗೆ ಫೇಮಸ್ ಆದೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಫೇಮಸ್ ಆಗಿ ಹೋಗಲಿಲ್ಲ, ನನ್ನ ಕೆಲಸವನ್ನು ನಿಷ್ಠೆಯಿಂದ ನನಗೆ ಶಕ್ತಾನುಸಾರ ಶಕ್ತಿ ಮೀರಿ ಮಾಡೋಂಥ ಪ್ರಯತ್ನ ಮಾಡಿದೆ, ಅದಕ್ಕೋಸ್ಕರ ಜನಕ್ಕೆ ರೀಚ್ ಆಯಿತು ಅಂತ. ಹೌ ಡಿಡ್ ಯು ಬಿಕಮ್ ಫೇಮಸ್? ಐ ಬಿಕೇಮ್ ಫೇಮಸ್ ಬೈ ವರ್ಕಿಂಗ್ ಹಾರ್ಡ್, ಬೀಯಿಂಗ್ ಕನ್ಸಿಸ್ಟೆಂಟ್ ಆ್ಯಂಡ್ ಬೀಯಿಂಗ್ ಡಿಸಿಪ್ಲಿನ್ಡ್. ಸೊ ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಇನ್ನೊಂದು ಪ್ರಶ್ನೆ ಏನಂದರೆ, ನೀನು ಹೆಂಗೆ ಹೋಗ್ತೀಯಾ, ದೇಶ ಹೆಂಗೆ ನೋಡ್ತೀಯಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಒಂದು ದೇಶಕ್ಕೆ ಹೋಗ್ತೀನಿ, ಆ ದೇಶದಲ್ಲಿ ಲೋಕಲ್ ಜನಗಳ ಸಹಾಯ ತೊಗೊಂಡು ಮಿಕ್ಕಿದೆಲ್ಲ ನೋಡ್ತೀನಿ ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್. Next question is, ಹೌ ಮೆನಿ ಕಂಟ್ರೀಸ್ ಯು ಆಸ್ಟ್, ರೈಟ್? ಐ ಹ್ಯಾವ್ ಟ್ರಾವೆಲ್ಡ್ ಅರೌಂಡ್ 60 ಕಂಟ್ರೀಸ್ ಟಿಲ್ ನಾವು. 60 ದೇಶ ಆಯಿತು. and what is your most what's the country that you have been to and that ಯು ಮೈ ಮೋಸ್ಟ್ ಫೇವ್ರೆಟ್ ಕಂಟ್ರಿ. yeah. ಸೊ ಪ್ರಪಂಚದಲ್ಲಿ ಎಲ್ಲ ದೇಶಗಳು ನಂಗೆ ತುಂಬ ಇಷ್ಟ ಆಗಿದೆ. ಐ ಹ್ಯಾವ್ ಲವ್ಡ್ ಆಲ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್. ಐ ನೆವರ್ ಹ್ಯಾಡ್ ಅ ಫೇವ್ರೆಟ್ ಬಿಕಾಸ್ ಆಲ್ ದ ಪೀಪಲ್ ಇನ್ ದ ವರ್ಲ್ಡ್ ಆರ್ ವೆರಿ ಕೈಂಡ್ ಟು ಮೀ. ಇಟ್ ಲೈಕ್ ಅ ಗೋಲ್ಡನ್ ಹಾರ್ಟ್, ಲೈಕ್ ಜಸ್ಟ್ ಲೈಕ್ ಯು. ಆಲ್ ದ ಬೆಸ್ಟ್. ಯು ಹ್ಯಾವ್ ಮೋರ್ ಕ್ವೆಶನ್ಸ್. ಇವನು ಬಿಡಂಗೆ ಕಾಣಲ್ಲ. ಮತ್ತೆ ಬಂದ, ಮತ್ತೆ ಕ್ವೆಶನ್ ಕೇಳ್ದ, ಜಗತ್ತಲ್ಲಿ ನಿನ್ನ ಫೇವರೆಟ್ ಊಟ ಯಾವ ದೇಶದ್ದು ಅಂತ. ನನ್ನ ಪ್ರಕಾರ ಇಷ್ಟು ದೇಶ ಸುತ್ತಿದ ಮೇಲೆ ನನಗನ್ಸಿದ್ದು ಬರ್ಮಾ ದೇಶದ ಊಟ ಅತ್ಯಂತ ಅದ್ಭುತವಾದ ಊಟ. ಸೊ ಯೋರ್ ಕಂಟ್ರೀಸ್ ಫುಡ್ ಇಸ್ ದ ನಂಬರ್ ಒನ್ ಫುಡ್ ಇನ್ ದ ವರ್ಲ್ಡ್ ಟಿಲ್ ನಾವು. ಸೊ ಇನ್ನೊಂದು ಪ್ರಶ್ನೆ ಕೇಳ್ದ, ಯಾವ ದೇಶದ
ಊಟ ಅತ್ಯಂತ ಸ್ಪೈಸಿ ಅಂತ ನನ್ನ ಪ್ರಕಾರ ಇಂಡೋನೇಷಿಯಾ. ಯಾ 3 times. Which do you think is the ಸವರೆಸ್ಟ್ ಗುಡ್ ಕ್ವೆಶ್ಚನ್. ಐ ಥಿಂಕ್ ಇವ್ ನನ್ನ ಬಿಡೋ ಥರ ಕಾಣಲ್ಲ ಗುರು. ಇವಾಗ ಕೇಳ್ತಾ ಇದ್ದಾನೆ ಯಾವುದು ನೀನು ತಿಂದಿರೋಂಥ ಅತ್ಯಂತ ಹುಳಿ ಊಟ ಇರೋ ದೇಶ ಅಂತ. ಇರಾನ್. ಆಮೇಲೆ ಇವಾಗ ಕೇಳ್ತಾ ಇದ್ದಾನೆ ನೀನು ಇಡೀ ಭಾರತ ದೇಶದ ಎಲ್ಲ ರಾಜ್ಯಕ್ಕೂ ಭೇಟಿ ಕೊಟ್ಟಿದ್ದೀಯ ಅಂತ. ನೋ ಬ್ರೋ, ನಾಟ್ ಇಟ್, ಬಟ್ ಐ ವುಡ್ ಲವ್ ಟು ಗೋ. ಒಳ್ಳೆ ಕ್ವಶನ್ ಕೇಳ್ತಾನೆ ಇವನು, ಮುಂದೆ ಬರ್ತಾನೆ ಲೈಫಲ್ಲಿ. ಗುಡ್, ಯು ಆಸ್ಕ್ ಗುಡ್ ಕ್ವೆಶ್ಚನ್ಸ್, ಯು ವಿಲ್ ಕಮ್ ಅಪ್ ಇನ್ ಲೈಫ್. ಓಕೆ, ಬಾಯ್, ಟೇಕ್ ಕೇರ್. ಇನ್ನೊಂದು ಪ್ರಶ್ನೆ. ಹಾಂ ಹೇಳು. ಯಾ, What's your name? ರಾಮ್. ಬಾಯ್. ಲೈಫಲ್ಲಿ ಪ್ರಶ್ನೆ ಕೇಳೋದು ಬಹಳ ಮುಖ್ಯ. ನಾನು ಪ್ರಶ್ನೆ ಕೇಳಬೇಕಾದ್ರೆ ನಮ್ಮ ಟೀಚರ್ಸು ಬೇಜಾರು ಮಾಡ್ಕೊಂಬಿಡೋರು, ಇವನು ಯಾರು ಬರೀ ಪ್ರಶ್ನೆ ಕೇಳ್ತಾನೆ ಅಂತ. ಬಟ್ ಪ್ರಶ್ನೆ ಕೇಳಿದ್ರೆ ಲೈಫಲ್ಲಿ ಯಾವುದಕ್ಕೂ ಉತ್ತರ ಸಿಗಲ್ಲ. ಶಿವರಾತ್ರಿ ಹಬ್ಬದ ಮಹೋತ್ಸವದಿಂದ ಹೊರಡುವಂಥ ಸಮಯ. ವಾಟ್ಸಪ್ ಬ್ರೋ? ಟೆಲ್ ಮಿ ಇಂಡಿಯಾ. Okay. ಪ್ಲೆಜರ್. ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಮಸ್ಕಾರ, ಕನ್ನಡಿಗರೇ ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಎಮರಿ. ನನ್ನ ಹೆಸರು ಮೀರಾ. ನನ್ನ ಹೆಸರು ಕಲ್ಪನಾ. ಏನಾಯ್ತಪ್ಪ ಅಂದರೆ ಶಿವರಾತ್ರಿ ಹಬ್ಬವನ್ನು ಮುಗಿಸ್ಕೊಂಬಂದ್ವಿ. ನೇಪಾಲಿ ಬರ್ಮೀಸ್ ಹೆಣ್ಮಕ್ಳು ಎಮಾರಿ ಮತ್ತೆ ಇನ್ನಿಬ್ರು ಕಲ್ಪನಾ ಮತ್ತೆ ಮೀರಾ ಸಿಕ್ಕಿದ್ರು ಕೆಫೆಯಲ್ಲಿ. ಅವ್ರು ಹೇಳಿದ್ರು ನಮ್ಮನ್ನು ನಾವೇ ಸುತ್ತಾಡಿಸ್ತೀವಿ ನಿಮಗೆ ಊರನ್ನ ಬನ್ನಿ ಅಂತ. ಅದಕ್ಕೆ ಒಂದು ಬೈಕ್ ಹತ್ರ ಡೀಲ್ ಮಾಡ್ತಾ ಇದ್ದಾರೆ. ಬೈಕ್ ತಗೊಂಡು ನಿವಾಂಗ್ ಶ್ವೇನ ಕೆಲವು ಲೊಕೇಶನ್ಸ್ ಹತ್ರ ಹೋಗಿ, ನಾನು ಆ್ಯಕ್ಚುಲಿ ನನ್ನ ಪ್ಲಾನ್ ಇದ್ದು ಒಳ್ಳೆ ಡ್ರೋನ್ ಶಾಟ್ಸ್ ಮಾಡೋಣ ಅಂತ. ನೋಡೋಣ, ಒಳ್ಳೊಳ್ಳೆ ಲೊಕೇಶನ್ಸ್ ಕರ್ಕೊಂಡು ಹೋದ್ರೆ ಇಲ್ಲೇ ಇದ್ದು ಒಳ್ಳೆ ಡ್ರೋನ್ ಶಾಟ್ಸ್ It's good, nice. Ayo, hey. Your backpack Yeah. is pushing me. Your backpack. Is it? Yeah. Okay, how do I hold it? Wait. Hold it in front. I cannot film it if I hold it. Oh, I see. Okay, I'm good. ದಾಡಿ ಬಿಟ್ಟ ಟೈಮಿನಲ್ಲಿ ಜೋಡಿ ಸಿಕ್ಕೆ ಬುಟ್ಲಲ್ಲ, ಜೇಡ ಕಟ್ಟಿದ ಹಾಟಿನಲ್ಲಿ ಎಂಟ್ರಿ ಕೊಟ್ಟೆ ಬಿಟ್ಲಲ್ಲ. ಬ್ಯೂಟಿಫುಲ್ ಹುಡುಗಿ ನನ್ನೋಳು, ಬ್ಯೂಟಿಫುಲ್ ಹುಡುಗಿ, ಬ್ಯೂಟಿಫುಲ್ ಹುಡುಗಿ ನನ್ನೋಳು, ಬ್ಯೂಟಿಫುಲ್ ಹುಡುಗಿ. ಬೈಕಲ್ ಬ್ಯಾಕು ಸೀಟು ಖಾಲಿ ಇತ್ತು, ಬಂದು ಕೂದ್ಬಿಟ್ರು. ಕಣ್ಣು ಮುಚ್ಚು ಅಂತ ಹೇಳಿ ಮುತ್ತು ನಂಗೆ ಕೊಟ್ಬಿಟ್ಲು. ಬ್ಯೂಟಿಫುಲ್ ಹುಡುಗಿ ನನ್ನೋಳು, ಬ್ಯೂಟಿಫುಲ್ ಹುಡುಗಿ ನನ್ನೋಳು, ಬ್ಯೂಟಿಫುಲ್, ಬ್ಯೂಟಿಫುಲ್ ಹುಡುಗಿ ನನ್ನೋಳು, ಬ್ಯೂಟಿಫುಲ್ ಹುಡುಗಿ ನನ್ನೋಳು, ಬ್ಯೂಟಿಫುಲ್. ನನ್ನಾಕೆ ಒಂದೇನೆ ಟಚ್ಚು, ಡೈರೆಕ್ಟು ಆನಾಗಿ ಸ್ವಿಚ್ಚು. ಹಾರ್ಟಲ್ಲಿ ಸ್ತ್ರೀ ಪೆಟ್ಟಿಗೆ ಇಟ್ಟಂಗಾಯ್ತದೆ. ಫೇಸ್ ಅಂತೂ ಚಂದ್ರಾನೆ ಅಚ್ಚು, ಕಣ್ಣಂತೂ ಚೂಪಾದ ಮಚ್ಚು. ನಮ್ಮೆರಿಯ ವಿಶ್ವ ಸುಂದರಿ ಒಳೆ ಅನಸ್ತದೆ. ನೋಡಿ ಉಳಲುಕ್ಕ ಅದೇ ಹಂಸಲೇಕ, ಓಕೆ ಆಗುಂಟು ಜಾತ್ಕ, ಕೊಳ್ಳೆಬೇಕು ಸುಂಕ. ನೆಕ್ಸ್ಟು ಜನ್ಮ ತನಕ ಮಾಡಿಬಿಟ್ಟೆವ್ ನಿರಾಕ. ಬ್ಯೂಟಿಫುಲ್ ಹುಡುಗಿ ನನ್ನೋಡು, ಬ್ಯೂಟಿಫುಲ್ ಹುಡುಗಿ, ಬ್ಯೂಟಿಫುಲ್ ಹುಡುಗಿ ನನ್ನೋಡು, ಬ್ಯೂಟಿಫುಲ್ ಹುಡುಗಿ ನನ್ನೋಡು, ಬ್ಯೂಟಿಫುಲ್, ಬ್ಯೂಟಿಫುಲ್ ಹುಡುಗಿ ನನ್ನೋಡು, ಬ್ಯೂಟಿಫುಲ್ ಹುಡುಗಿ ನನ್ನೋಡು, ಬ್ಯೂಟಿಫುಲ್.
ಇದೊಂಥರ ಅಡ್ವೆಂಚರ್ ಗುರು. ಈ ಥರ ಗಾಡೀಲಿ ಕೂತ್ಕೊಂಡು ಸುಂದರವಾದ ನೇಪಾಳಿ ಬ್ಯೂಟೀಸ್ ಜೊತೆಗೆ ಸುತ್ತಾಡೋದು. ಹೌ ಡು ಯು ಫೀಲ್? So I'm taking Ram to the most beautiful place in my town. See Ram, how beautiful my village is. Everyone lives in water. The beautiful Imlay Lake. Ram, why are you sitting? We need to get down and cross the bridge. ಯಾ ಸೊ ಇವಾಗ ಆ ಗಾಡಿ ಈ ಗಾಡಿ ಬ್ರಿಡ್ಜ್ ಮೇಲೆ ಹೋಗುತ್ತೆ, ನಾವು ಆಮೇಲೆ ಫಾಲೋ ಮಾಡ್ತೀವಿ. ನೋಡಿ ಹೆಂಗೆ ಇಡೀ ಒಂದು ದುನಿಯಾನೇ ಇದೆ ನೀರಿನ ಮೇಲೆ ಅಂತ. Corre, mira. ಆಹಾ, ಒಬ್ರು ಮಾತ್ರ ಹೋಗ್ಬೋದು, ಇಬ್ರು ಹೋದ್ರೆ ಮುರಿದೇ ಹೋಗ್ಬಿಡುತ್ತೆ ಬ್ರಿಡ್ಜು. ವಾವ್, ಬ್ರೇವ್ ಗರ್ಲ್! ಈ ಹೆಣ್ಮಕ್ಳನ್ನ ಬಿಟ್ಟರೆ ಇದೇ ಪ್ರಾಬ್ಲಮ್ ರೀ. ಬನ್ನಿ ಒಳ್ಳೆ ಲೊಕೇಶನ್ ತೋರಿಸಿ ಅಂದರೆ ಇವರೇ ಫೋಟೋ ಮಾಡ್ಕೊಂಡಿದ್ದಾರೆ ಫಾರ್ ಇನ್ಸ್ಟಾಗ್ರಾಮ್. ಹಾಂ, ಅರ್ಥ ಆಗಲ್ಲ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಕಲಿಸ್ಕೊಡ್ತೀನಿ. ಐ ವಿಲ್ ಟೀಚ್ ಯು ಕನ್ನಡ, ಯು ಗರ್ಲ್ಸ್ Okay. ಟೀಚ್ ಮೀ ಬರ್ಮೀಸ್ Nepali. ಲ್ಯಾಂಗ್ವೇಜ್. Okay, Burmese, all right. ಸೊ ಈ ಬ್ರಿಡ್ಜ್ಗಳೆಲ್ಲ ಸ್ಟ್ರಾಂಗ್ ಇಲ್ಲ, ಎಲ್ಲ ಇಳಿದು ಹೋಗ್ಬೇಕು ಹುಷಾರಾಗಿ. ಇವ್ರು ಬೇರೆ ಹೆಣ್ಮಕ್ಳು ಹೀಲ್ಸ್ ಹಾಕೊಂಡ್ ಬಂದಿದ್ದಾರೆ. ವಾವ್, ಯು ಆರ್ ವೇರಿಂಗ್ ಹೀಲ್ಸ್ ಆನ್ ಅ ಬ್ರಿಡ್ಜ್ ಲೈಕ್ ದಿಸ್. ಬಿ ಕೇರ್ಫುಲ್. ಹುಡುಗಿರು ಅಡ್ವೆಂಚರ್ ಮಾಡ್ತಾ ಇದ್ದಾರೆ. ಹಳ್ಳಿಗೆ ಬಂದಿದ್ದೀವಿ, ಎಂಥ ಜಾಗ ನೋಡಿ. ಇವರೆಲ್ಲ ಮನೆ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಪಾಪ ಅವ್ರಿಗೆ ಲೇಟ್ ಆಗ್ತಾಯಿದೆ, ಸೂರ್ಯಾಸ್ತ ಆಗ್ತದೆ, ಅವರೆಲ್ಲ ಮನೆಗೆ ಸೇರ್ಕೋಬೇಕು. ನೋಡಿ, ಅವ್ರದ್ದೇ ದೇಶದಲ್ಲಿ ಅವ್ರದ್ದೇ ಊರಲ್ಲಿ ಅವ್ರದ್ದೇ ಆದ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಮನೆಯಿಂದ ಫೋನ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಜಾಸ್ತಿ ಟೆನ್ಷನ್ ಕೊಡೋದು ಬೇಡ. ನನಗಿನ್ನೂ ಸಾಕಷ್ಟು ಕೆಲಸಗಳಿವೆ, ಬಟ್ ಬಂದಿದ್ದು ಬಹಳ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಯು ಗರ್ಲ್ಸ್ at least spent a few minutes with Global Kannadiga. Yeah, we're so happy And to meet you too. I welcome you to India. Okay. And also I welcome you to Nepal, to your own country. Wow. Once in your life you must visit your own homeland. Yes. I wish you do that, and will wishing do it. all of you a very bright future ahead. Thank You you are so very much. very bright and beautiful young ladies. It Thank was you so pleasure much, yeah. meeting you. Thank you so much. See you tomorrow. Ciao. Ciao. Ram, so we're gonna teach you some simple Burmese words. ಬರ್ಮೀಸ್ ಭಾಷೆ ಸಿಕ್ಕಾಪಟ್ಟೆ ಕಷ್ಟ ಗುರು. ಹೆಂಗೋ ಟ್ರೈ ಮಾಡಿ ಕಲ್ತ್ಕೋತಾ ಇದ್ದೀನಿ. ನಂಗೆ ಗೊತ್ತಿರೋದು ಮಿಂಗ್ಲಾಬಾ, ಚೇಜುಬಾ, ಚೇಜು ತೆಮಾರೆ. ಸೊ ಇದು ಮೂರು ಬಿಟ್ಟು ಬೇರೆ ಏನಾದ್ರು ಕಲ್ತ್ಕೋಬೇಕು. ಲೆಟ್ ಅಸ್ ನೌ ಆಸ್ಕ್ ಯು ಹೌ ಟು ಸೇ ಗುಡ್ ಮಾರ್ನಿಂಗ್. ಅಯ್ಯಯ್ಯೋ, ನನಗಂತೂ ಹೇಳೋಕ್ಕಾಗಲ್ಲ. ಓಕೆ, ನಾವು ಯು ಟೀಚರ್ಸ್, ವಾಟ್ ಡು ಯು ಸೇ ಫಾರ್ ಗುಡ್ ನೈಟ್? ಅಯ್ಯಯ್ಯಪ್ಪ, ಗುಡ್ ಆಫ್ಟರ್ನೂನ್. ಓಕೆ, ನಾವು ಯು ಟೆಲ್ ಮಿ ಹೌ ಡು ಯು ಸೇ ಡಿಡ್ ಯು ಹ್ಯಾವ್ ಯುವರ್ ಫುಡ್? ಊಟ ಆಯ್ತಾ? ಮೀನ್ಸ್ ಖಾನಾ ಹೋ ಗಯಾ? ಅಸಾಸಾಬಾ ಬಿಬಿಲಾ. ಅಯ್ಯಯ್ಯೋ. ಓಕೆ, ಹೌ ಈಸ್ ಯೋರ್ ಹೆಲ್ತ್? ಅಯ್ಯಯ್ಯಪ್ಪ, ದಿಸ್ ಇಸ್ ಸೋ ಕಾಂಪ್ಲಿಕೇಟೆಡ್. ಓಕೆ, ವಾಟ್ ವುಡ್ ಯು ಲೈಕ್ ಟು ಟೀಚ್ ಅಸ್? Which is very okay. Teach us a very bad word. Bad word. Yeah. Now teach us some bad words. Because ಹೇಳ್ತಾರೆ ಒಂದು ಭಾಷೆಯಲ್ಲಿ ಕೆಟ್ಟ ಪದಗಳನ್ನ ಕಲ್ತ್ಕೊಂಡ್ರೆ ಮಾತ್ರ ನೀವು ಸಂಪೂರ್ಣ ಭಾಷೆನ ಕಲಿಯಕ್ಕಾಗೋದು ಅಂತ. Okay, teach us some cursing words, bad words in Burmese. Yeah. Sao Kui. Sao Kui. ಅಂದ್ರೆ what do you mean? That means dog. Bitch, like something like bitch. Bitch. Yes. Sao Kui. Sao Kui. Okay, you teach us some bad words. I think mata. Mata. Yeah. Means what? Like dead person, like you dead person. Mata. Mata. You're dead. Like that. Okay, you teach us. Lee. Huh? Lee. D. Lee. Lee. Ali. That means fuck. Fuck. Yeah. Lee. Yeah. Lee. Lee. Like that. Okay, something else, something nice. Nice to meet you. What the? Tuiara. Venta bare. Tuare. ಇದು ತುಂಬಾ ಕಷ್ಟ ಗುರು ಇವ್ರ ಭಾಷೆ. Okay, this is very tough. Okay, now next one.
What do you want to say? Something which you'll use on a daily life. Okay, teach us some numbers. 1, 2, 3, 4. 1, 2, 3, 4. Okay. 6, 7. No. Choco. From 1 to 10, you say. Okay. 1, 2, 3, 4, 5, 6, 7. Wow. Use the boundaries. Okay, now give it to her. Now I'll teach you in my language. Okay, you have to say. Wow. Okay. 1, 2, 1, 2, 2, 3, 3, 4, 4, 5. 5. Okay, from to her. Okay, 6. 6, Show 6. 6. 6. 6, 7. 7, 8. 8, 9. 9, 10. 10. ಮಕ್ಕಳು ಹೇಳ್ಬಿಟ್ರು ಕನ್ನಡ. ವೆರಿ ಗುಡ್ ಮಕ್ಕಳೇ, ಸೂಪರ್. ವಾವ್, ವಿ ಲರ್ನ್ಡ್ ಅಂಡ್ ಸ್ಪೋಕ್ ಕ್ವೈಟ್ ಅ ಫ್ಯೂ ಬರ್ಮೀಸ್ ವರ್ಡ್ಸ್. So what do you remember? ಮಿಂಗ್ಲಾಬಾ ಚೇಸುಬಾ ಚೇಸುತ್ತೆ ಮಾರೆ. ಓನ್ಲಿ 3 words. ಲೀ. ಲೀ means fuck. Yeah, that's so cool. Saukwe. You're a pig. Bitch. Yeah. Okay, what a pleasure. Okay, and you're a sweet guy. Oh, thank you. How do you say you're a sweet guy? Yappa. Okay, how do you say you're very handsome? You have to say that. Okay. Ako Ram, you have to say Ram. Ram ga ayan short. Wow. Okay, how do I say you are beautiful? Means for a girl, as a man. That's the same thing. You can say the same thing. What? Like Mary ga ayan short. Mariga and Chore. Ayan Yanchore. short. Mariga Yanchore. Yes. Mariga Yanchore. Mariga Yanchore. We are all beautiful people in the world, alwa? Huh? We are all beautiful. ಓ ಹೆಣ್ಮಗು ಇಲ್ಲೇ ಟರ್ನ್ ಮಾಡ್ಬೋದಿತ್ತು, ಅಲ್ಲಿವರೆಗೂ ಹೋಗಿ ಟರ್ನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಯಾವ ಥರ ಗುರು? ಓ ಹೆಣ್ಮಗು ಮೀನ್ಸ್ ಗರ್ಲ್ಸ್ ಡ್ರೈವ್ ವೆರಿ ಬ್ಯಾಡ್ಲಿ, ರೈಟ್? ದಟ್ಸ್ ವೈ ನೋ, ಬಿಕಾಸ್ ಇಫ್ ಯು ಕುಡ್ ಹ್ಯಾವ್ ಟರ್ನ್ಡ್ ಹಿಯರ್, ಯು ವೆಂಟ್ ದೇರ್. Shoulder pain. Okay. No problem. Okay. Bye. Take care. Bye. Yeah. Bye. ನಮ್ಮ ಡ್ರೈವರು ನಾನು ಶಿವ ಅಂತ ಇಲ್ಲಿ ಇರ್ತೀವಿ ಸೊಬತ್ತು. ಓಕೆ, ಬಿ ಕೇರ್ಫುಲ್. ಬಾಯ್. ಹುಷಾರು. ದಾಡಿ ಬಿಟ್ಟ ಟೈಮಿನಲ್ಲಿ ಜೋಡಿ ಸಿಕ್ಕೆ ಬುಟ್ಲಲ್ಲ, ಜೇಡ ಕಟ್ಟಿದ ಹಾಟಿನಲ್ಲಿ ಎಂಟ್ರಿ ಕೊಟ್ಟೆ ಬಿಟ್ಲಲ್ಲ. ಬ್ಯೂಟಿಫುಲ್ ಹುಡುಗಿ ನನ್ನೊಳು, ಬ್ಯೂಟಿಫುಲ್ ಹುಡುಗಿ, ಬ್ಯೂಟಿಫುಲ್ ಹುಡುಗಿ ನನ್ನೊಳು, ಬ್ಯೂಟಿಫುಲ್ ಹುಡುಗಿ. ಬೈಕಲ್ ಬ್ಯಾಕು ಸೀಟು ಖಾಲಿ ಇತ್ತು, ಬಂದು ಕೂದ್ಬಿಟ್ರು, ಕಣ್ಣು ಮುಚ್ಚು ಅಂತ ಹೇಳಿ ಮುತ್ತು ನಂಗೆ ಕೊಟ್ಬಿಟ್ಲು. ಬ್ಯೂಟಿಫುಲ್ ಹುಡುಗಿ ನನ್ನೊಳು, ಬ್ಯೂಟಿಫುಲ್ ಹುಡುಗಿ ನನ್ನೊಳು, ಬ್ಯೂಟಿಫುಲ್, ಬ್ಯೂಟಿಫುಲ್ ಹುಡುಗಿ ನನ್ನೊಳು, ಬ್ಯೂಟಿಫುಲ್ ಹುಡುಗಿ ನನ್ನೊಳು, ಬ್ಯೂಟಿಫುಲ್.
ತಚ್ಚು ಡೈರೆಕ್ಟು ಆನಾಗಿ ಸ್ವಿಚ್ಚು ಹಾರ್ಟಲ್ಲಿ ಸ್ತ್ರೀ ಪೆಟ್ಟಿಗೆ ಇಟ್ಟಂಗಾಯ್ತದೆ ಫೇಶಂತೂ ಚಂದ್ರಾನೆ ಅಚ್ಚು ಕಣ್ಣಂತೂ ಚೂಪಾದ ಮಚ್ಚು ನಮ್ಮೆರಿಯ ವಿಶ್ವ ಸುಂದರಿ ಒಲೆ ಅನಸ್ತದೆ